ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಓಲಾ ಶೋರೂಮಲ್ಲಿ ಪ್ರಿಯಾ ಅನ್ನೋ ಹುಡುಗಿ ಸಜೀವ ದಹನ ಆಗಿದ್ಲು. ಸೊ ಆ ಹುಡುಗಿಗೆ ಬಂದು 20 ವರ್ಷ. ಸೊ 20 ವರ್ಷ ಅಂದರೆ ಇನ್ನೂ ಓದಬೇಕಾಗಿತ್ತು. ಡಿಗ್ರಿ ಕಂಪ್ಲೀಟ್ ಆಗೋದೇ ನಿಮಗೆಲ್ಲ ಗೊತ್ತಾಗಿದೆ, 21 ಇಯರ್ಸ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಮೋಸ್ಟ್ಲಿ ಆ ಹುಡುಗಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿಲ್ಲ. PUC ಮಾಡಿ ಮೋಸ್ಟ್ಲಿ ಏನಾದರೂ ಜಾಬಿಗೆ ಬಂದಿರ್ಬೋದು. ಮನೆ ಪರಿಸ್ಥಿತಿ ಆಗಿದೆ. ಸೊ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಏನು ಮಾಡ್ತಾರೆ, ಈ ರೀತಿ ಡಿಸ್ಕಂಟಿನ್ಯೂ ಮಾಡಿ, ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಈ ಥರ ವರ್ಕಿಗೆ ಬರ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ಹುಡುಗಿಗೆ 12ರಿಂದ 15ವರೆಗೂ ಸ್ಯಾಲ್ರಿ ಬರ್ಬೋದು. ಸೊ ಆ ಸ್ಯಾಲ್ರಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವ್ರ ಫ್ಯಾಮಿಲಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಹಾಗೆ ಸೊ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಅಲ್ಲ, ಸ್ಯಾಟಲೈಟ್ ಚಾನಲ್ ಅವರೇ, ಮೀಡಿಯಾದವರು ಆ ಹುಡುಗಿ ಬಗ್ಗೆ ಆ ಹುಡುಗಿ ಪ್ರೋಗ್ರೆಸ್ ಏನಿದೆ ಅಂತ ಮಾತಾಡ್ತಾರೆ. ಅವರು ನ್ಯೂಸ್ 18 ರಿಪೋರ್ಟರ್ ಅನ್ಕೊತೀನಿ, ಗಂಗಾಧರ್ ಅಂತ. ಸೊ ಅವ್ರ ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಆ ಹುಡುಗಿ ಅಲ್ಲಿ ಇನ್ನೂ ಬೆಂಕಿಲಿ ಬೈತಾ ಇರಬೇಕಾದ್ರೆ ಆ ಹುಡುಗಿ ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಸೊ ಅಲ್ಲೊಂದು ಜೀವ ಹೋಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡದೆ ಆ ಜೀವ ಹೋಗೋ ಕಾರಣ ಯಾರು, ರೆಸ್ಪಾನ್ಸಿಬಲ್ ಯಾರು? ಸೊ ಆ ಶೋರೂಮಲ್ಲಿ ಈ ಥರ ಬೆಂಕಿ ಹತ್ಕೊಂಡಾಗ ಸೊ ಹುಡುಗಿನ ಯಾಕೆ ಕಾಪಾಡಿಲ್ಲ? ಎಷ್ಟು ಜನ ಇದ್ದರು? ಸೊ ಅದರಲ್ಲಿ ಎಲ್ಲರೂ ಉಳ್ಕೊಂಡು ಈ ಹುಡುಗಿ ಯಾಕೆ ಆ ಬೆಂಕಿಯಲ್ಲಿ ತಗ್ಲಾಕೊಂಡ್ಲು? ಸೊ ಯಾಕೆ ಆ ಹುಡುಗಿ ಆಚೆ ಬರೋಕ್ಕಾಗಿಲ್ಲ? ಸೊ ಏನು ರೀಸನ್ ಇರ್ಬೋದು? ಟೆಕ್ನಿಕಲಾಗಿ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು, ಸೊ ಆ ಹೆಣ್ಮಕ್ಳು ಪ್ರೋಗ್ರೆಸ್ಸು, ವರ್ಕ್ ಹೇಗೆ ಮಾಡ್ತಾಯಿದ್ಲು, ಯಾವ ರೀತಿ ವರ್ಕ್ ಮಾಡ್ತಾಯಿದ್ಲು, ಎಷ್ಟು ಗಂಟೆಗೆ ಬಂದಳು, ಎಷ್ಟು ಗಂಟೆಗೆ ಹೋಗ್ತಾಳೆ, ಏನು ತಿಂದ್ಲು, ಇದೆಲ್ಲ ಬೇಕಾಗಿತ್ತಾ? ಸೊ ಅವಶ್ಯಕತೆ ಇದೆಯಾ? ಅಲ್ಲೇ ಅವ್ರ ಫ್ಯಾಮಿಲಿ ನೋವಲ್ಲಿದೆ, ಇಡೀ ಕರ್ನಾಟಕ ನೋವಲ್ಲಿದೆ. ಇಡೀ ಕರ್ನಾಟಕ ಅಂತಲ್ಲ, ಎಲ್ಲ ನಮ್ಮ ಇಂಡಿಯಾದಲ್ಲಿರೋರು ಎಲ್ಲರೂ ನೋವು ಪಡ್ತಾ ಇದ್ದಾರೆ, ಈ ರೀತಿ ಇನ್ಸಿಡೆಂಟ್ ಆಗಿದೆಯಲ್ಲ ಅಂತ. ಈ ಮೀಡಿಯಾದವ್ರಿಗೆ ಅವ್ರಿಗೆ ಪ್ರೋಗ್ರೆಸ್ ಬೇಕಂತ. ಹಾಗೆ ಸೊ ಕೆಲವು ಏನು ಹೇಳ್ತಾರೆ, ಇವ್ರಿಗೆ TRP ಯಾವ್ದು ಬರುತ್ತೋ ಸೊ ಆ ವಿಷಯದಲ್ಲಿ ನೀವು 24/7 ಅದನ್ನೇ ಹೇಳ್ತಾ ಇರ್ತೀರಾ. ಅವ್ರು ಮಾಡಿದ್ರ ಹಿಂಗೆ ಕಾರಣ ಇರ್ಬೋದು, ಇಲ್ಲ ಆ ರೀತಿ ಕಾರಣ ಇರ್ಬೋದು ಅಂತ ನೀವೇ ಒಂದು ಡಿಸೈಡಿಗೆ ಬಂದ್ಬಿಡ್ತೀರಾ. ಸೊ ಈ ವಿಷಯದಲ್ಲಿ ಯಾಕೆ ಇನ್ನೂ ಬಂದಿಲ್ಲ? ಸೊ ಆ ಹೆಣ್ಮಗ್ಳಿಗೆ ಯಾಕೆ ಇನ್ನೂ ನ್ಯಾಯ ಕೊಡ್ಸೋಕೆ ನೀವು ಹೋರಾಟ ಮಾಡ್ತಾ ಇಲ್ಲ? ಸೊ ನೀವು ಹೇಳ್ತಿರಲ್ಲ, ನಾವು ಮೀಡಿಯಾಗಳಿರೋದೇ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಅನ್ಯಾಯ ಆದರೆ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಒಬ್ರಿಗೆ ಸಪೋರ್ಟ್ ಮಾಡ್ತೀವಿ, ಸೊ ನಾವು ನ್ಯಾಯ ಕೊಡಿಸ್ತೀವಿ ಅಂತ. ಸೊ ಈ ಹೆಣ್ಮಗ್ಳಿಗೆ ಯಾವಾಗ ನ್ಯಾಯ ಕೊಡಿಸ್ತೀರಾ? ಏನು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ? ಸೊ ಹಾಗೆ ಒಂದು ಎಕ್ಸಾಂಪಲ್, ಡಿ ಬಾಸ್ ಅವರು ಕೊಲೆ ಮಾಡಿರೋದು ನೋಡಿಲ್ಲ, ಕೊಲೆ ಮಾಡಿದ್ರು ಅಂತ ನೀವೇ ಒಂದು ರಿಪೋರ್ಟ್ ಬರೆದ್ಬಿಟ್ರಿ, ಚಾರ್ಜ್ ಶೀಟ್ ಬರೆದ್ಬಿಟ್ರಿ. ಸೊ ದಿನ ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ದು ಅದೇ ಆಗೋಯ್ತು. ಸೊ ನೀವೇ ಒಂದು ತೀರ್ಪು ಕೊಟ್ಬಿಟ್ರಿ, ನೀವೇ ಕೋರ್ಟ್ ಆಗಿಬಿಟ್ರಿ. ಸೊ ಈ ವಿಷಯದಲ್ಲಿ ಇವಾಗ ಶೋರೂಮ್ ಓನರ್ಗಳು ಯಾರಿದ್ದಾರೆ, ಸೊ ಓಲಾ ಫೌಂಡರ್ ಆ CEO ಯಾರಿದ್ದಾರೆ, ಸೊ ಇದಕ್ಕೆಲ್ಲ ರೀಸನ್ ಏನು? ಒಂದು ಎಕ್ಸಾಂಪಲ್ ನಾನು ಕೊಡೋಕೆ ಇಷ್ಟಪಡ್ತೀನಿ. ಒಂದು ಶೋರೂಮ್ ಓಪನ್ ಮಾಡಬೇಕಂದ್ರೆ ಈ ಓಲಾ ಕಂಪ್ನಿ ಏನಿದ್ದಾರೆ, ಈ ಫೌಂಡರ್ ಏನಿದ್ದಾರೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಬೇಕು. ಹೇಗೆ? ಸೊ ಯಾವ ರೀತಿ ಸೇಫ್ಟಿ ಇರಬೇಕು? ಯಾಕೆಂದರೆ ಎಲೆಕ್ಟ್ರಿಕೆಲ್ಲ ನಿಮ್ಗೆ ಗೊತ್ತಾ ಇದೆ, ಓಲಾದಲ್ಲಿ ತುಂಬಾ ಗಾಡಿಗಳು ಬ್ಲಾಸ್ಟ್ ಆಗ್ತಾ ಇದೆ, ಬೆಂಕಿ ಎತ್ಕೊತಾ ಇದೆ. ಆ ರೀತಿ ಇರಬೇಕಾದ್ರೆ ಶೋರೂಮಲ್ಲಿ ಸೊ ಎಷ್ಟು ಸೆಕ್ಯೂರಿಟಿ ಇರಬೇಕಾಗಿತ್ತು? ಸೊ ಇನ್ ಕೇಸ್ ಏನಾದರೂ ಈ ಥರ ಫೈರ್ ಆದರೆ ಸೊ ಅದಕ್ಕೆ ಏನೇನು ಸೆಕ್ಯೂರಿಟಿ ಯೂಸ್ ಮಾಡಬೇಕಾಗಿತ್ತು? ಇದೆಲ್ಲ ಅವ್ರಿಗೆ ತಗೊಂಡು ಸೊ ಶೋರೂಮ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರು ಪರ್ಮಿಷನ್ ಕೊಡಬೇಕು. ಏನು ಇಲ್ದಂಗೆ ಅದು ಹೆಂಗೆ ಕೊಟ್ಬಿಡ್ತಾರೆ ಪರ್ಮಿಷನ್ನು? ಈ ಓಲಾ ಕಂಪ್ನಿಯವರು. ಹಾಗೆ ಸೆಕೆಂಡ್, ಈ ಓನರ್ ಯಾರಿದ್ದಾರೆ ಅವ್ರು ಇದರೆಲ್ಲ ಬಗ್ಗೆ ಎಲ್ಲ ಗೊತ್ತಿಲ್ವಾ? ಮಾಹಿತಿ ಇಲ್ವಾ? ಸೊ ಒಂದು ಬೆಂಕಿ ಎತ್ಕೊಂಡ್ರೆ ಯಾವ ರೀತಿ ನಾವು ಎಸ್ಕೇಪ್ ಆಗಬೇಕು, ಇಲ್ಲಿ ಕೆಲಸ ಮಾಡೋರು ಯಾವುದೇ ರೀತಿ ಪ್ರಾಣಾಪಾಯ ಆಗದೆ ಆಚೆ ಬರಬೇಕು ಅನ್ನೋದು ಸೊ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಅದನ್ನು ಮಾಡಬೇಕಾಗಿತ್ತು, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿ ಓಲಾ ಕಂಪ್ನಿಯವ್ರದ್ದು ಬರುತ್ತೆ. ಸೆಕೆಂಡ್, ಆ ಶೋರೂಮ್ ಓನರ್ ಯಾರಿದ್ರು ಅವ್ರದ್ದು ಬರುತ್ತೆ. ಸೊ ಇವ್ರನ್ನ ಯಾರು ಏನು ಕ್ವಶನ್ ಮಾಡ್ತಾ ಇಲ್ಲ, ಈ ಸೋಕಾಲ್ಡ್ ಈ ಮೀಡಿಯಾ ಏನಿದ್ದಾರೆ ಅಲ್ಲ, ಇವ್ರು ಯಾಕೆ ಇನ್ನೂ ಕ್ವಶನ್ ಮಾಡ್ತಾ ಇಲ್ಲ ಅಂತ ನನ್ನ ಒಂದು ಕ್ವಶನ್ನು. ಅದೇ ಡಿ ಬಾಸ್ ವಿಷಯದಲ್ಲಿ ಹಿಂಗಾಗಲಿಲ್ಲ, ಇವರೇ ತೀರ್ಪು ಕೊಟ್ಬಿಟ್ರು, ಇವರೇ ಚಾರ್ಜ್ ಶೀಟ್ ಬರೆದ್ಬಿಟ್ರು. ಸೊ ಇವಾಗ ಅಲ್ಲಿ ನೀವು ರೇಣುಕಾಸ್ವಾಮಿ ಅವ್ರ ಹೆಂಡತಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಗೋರ್ಮೆಂಟ್ ಕೆಲಸ ಕೊಡಿಸ್ಬೇಕು, ಸೊ ಅವ್ರು ಬಡವರು ಹಾಗೆ ಹೀಗೆ ಏನೇನೋ ಮಾತಾಡಿದ್ರಿ ಅಲ್ವಾ. ಇವಾಗ ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ, ಈ ಹೆಣ್ಮಗಳಿಗೆ ಆ ಜೀವ ಕಾರಣ ಯಾರು ಅವ್ರಿಗೆ ಶಿಕ್ಷೆ ಕೊಡಿಸಿ. ಸೊ ಮತ್ತು ಅವ್ರಿಗೆ ಆ ಕುಟುಂಬಕ್ಕೆ ಏನು ನ್ಯಾಯ ಕೊಡಿಸಿ. ಸೊ ಇವಾಗ ನೀವು ಅರ್ಥ ಮಾಡ್ಕೊಬೇಕಾದ್ರೆ ಒಂದೇ ವಿಷಯ, ಅವ್ರ ಅಪ್ಪನ ನೋಡಿದ್ರೆ ನೀವು ಸೊ ಕೂಲಿ ಕೆಲಸನೋ ಏನೋ ಗೊತ್ತಿಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡಿ 15,000-20,000 ದುಡಿಯೋ ಅಂಥ ಫ್ಯಾಮಿಲಿಯವರು. ಸೊ ಅವ್ರಿಗೆ 15,000-20,000 ದುಡಿಯೋ ಅಂಥವ್ರು, ಈ ಮಗಳು 15,000-20,000 ತಂದು ಕೊಟ್ಟಿದ್ರೆ ಅವ್ರಿಗೆ ಊಟಕ್ಕೋ ಏನಕ್ಕೋ ಆಗ್ತಾಯಿತ್ತು. ಇವಾಗ ಅವ್ರ ಮನೆ ಪರಿಸ್ಥಿತಿ ಏನಿರ್ಬೋದು, ಯಾವ ರೀತಿ ಇರ್ಬೋದು, ಸೊ ಅವ್ರಿಗೆ ದುಃಖ ಎಷ್ಟಿರ್ಬೋದು. ಒಬ್ಬಳೇ ಮಗಳ, ಏನು ಮಾಹಿತಿ ಇಲ್ಲ ನನಗೆ. ಸೊ ಮಾಹಿತಿ ಇದ್ದರೆ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೆ. ಸೊ ಆದ್ದರಿಂದ ಈ ಮೀಡಿಯಾ ಏನಿದ್ದೀರಾ, ಸೊ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ, ಸರ್ಕಾರದಿಂದ ಏನು ಆ ಹೆಣ್ಮಗಳು ಕುಟುಂಬಕ್ಕೆ ತಲುಪಬೇಕೋ ಅದನ್ನು ನೀವೇ ತಲುಪಿಸ್ಬೇಕಾಗತ್ತೆ. ಯಾಕೆಂದರೆ ನೀವು
ಬರೀ ಡಿ ಬಾಸ್ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲರ ವಿಷಯದಲ್ಲೂ ನೀವು ಇದೇ ರೀತಿ ಅವ್ರನ್ನ ಏನೋ ಅವ್ರಿಗೆ ಅನ್ಯಾಯ ಆದರೆ ನ್ಯಾಯ ಕೊಡ್ಸೋಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಸೊ ಇದರಲ್ಲೂ ಕೂಡ ನೀವು ಇದೇ ರೀತಿ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು, ಹೋರಾಟ ಮಾಡಬೇಕು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೇ ವಿಷಯ ಹಾಕಿ ಓಲಾ ಫೌಂಡರ್ ಏನಿದ್ದಾನೆ, ಸೊ ಅವ್ನಿಗೆ ಕ್ವಶನ್ ಮಾಡಬೇಕು. ನೀವು ಶೋರೂಮ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಈ ರೀತಿ ಸೆಕ್ಯೂರಿಟಿ ಪರ್ಪಸ್ಸು ಎಲ್ಲ ಯೂಸ್ ಮಾಡಿ ಅದೆಲ್ಲ ಬಂದು ನೀವು ಚೆಕ್ ಮಾಡಿ ತಾನೇ ನೀವು ಪರ್ಮಿಷನ್ ಕೊಡಬೇಕು ಶೋರೂಮ್ ಅವ್ರಿಗೆ. ಈ ರೀತಿ ಎಲ್ಲ ಇರುತ್ತೆ ಕ್ವಶನ್ಗಳು ಟೆಕ್ನಿಕಲ್ಲಿ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ, ಸೊ ಆ ಕಡೆಯಿಂದ ಏನಾದರೂ ಬರುತ್ತಾ, ಪ್ಲಸ್ ಆ ಓನರ್ ಏನಿದ್ದಾರೆ ಅವ್ರ ಕಡೆಯಿಂದ ಬರುತ್ತಾ, ಮತ್ತು ಈ ಯಾರು ತಪ್ಪು ಮಾಡಿದ್ದಾರೆ, ಏನು ಕಾರಣ, ಇವೆಲ್ಲ ಚೆಕ್ ಮಾಡಿ ಸೊ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ನಿಮ್ಮ ಮೀಡಿಯಾದವರು ಮಾಡಬೇಕಾಗತ್ತೆ. ಹಾಗೆ ಬರೀ ಡಿ ಬಾಸ್ ವಿಷಯದಲ್ಲಿ ಮಾತ್ರ ಅಲ್ಲ, ಇವಾಗಲೂ ಕೂಡ ಬಿಟ್ಟಿಲ್ಲ ನೀವು ಡಿ ಬಾಸ್ ಅವ್ರದ್ದು. ಸೊ ಏನೋ ನೀವೇ ಅಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಅವ್ರು ಕೊಲೆ ಮಾಡೋದನ್ನೆಲ್ಲ ನೀವು ನೋಡಿಕೊಂಡು ಕೂತ್ಕೊಂಡು ಬಂದಿರೋ ರೀತಿಯಲ್ಲಿ ಟಿ ವಿಯಲ್ಲಿ ಮಾತಾಡ್ತೀವಿ. ಎಲ್ಲರೂ ಅಂತ ಹೇಳ್ತಾರ ಕೆಲವರು. ಸೊ ಇವಾಗ ನಮ್ಮ ಅಜಿತ್ ಅವರು, ಮಿಸ್ಟರ್ ಅಜಿತ್ ಅವರೇ, ಎಲ್ಲಿ ಹೋಗಿದ್ದೀರಾ? ಈ ಹೆಣ್ಮಗಳ ಬಗ್ಗೆ ಮಾತಾಡಿ. ಬೆಳಗಿನ ರಾತ್ರಿವರೆಗೆ ಬರೀ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಇವಾಗ ಮಾತಾಡಿ. ಆಮೇಲೆ ಆ ಬಿ ಟಿ ವಿ ಬಕೀಟ್ ಚಾನಲ್ ಅವರು, ಸೊ ಅವ್ರು ಮಾತಾಡಬೇಕಾಗತ್ತೆ. ಸೊ ಬಕೀಟ್ ಚಾನಲ್ದಿಗೆ ಸಾರಿ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಮಾತಾಡೋ ಮಾತುಗಳು ಹಂಗಿರತ್ತೆ. ಸೊ ಬಿ ಟಿ ವಿ ಅವರು, ಹಾಗೆ ಯಾರೋ ಪಬ್ಲಿಕ್ ಟಿ ವಿ ಅವರು, ಸುವರ್ಣ ನ್ಯೂಸು, ಈ ಹೆಸರುಗಳು ಹೇಳ್ಕೊಂಡು ಹೇಳೋದೇ ಬೇಡ ಬಿಡಿ. ತುಂಬ ಚಾನಲ್ಗಳಲ್ಲಿ ಆ್ಯಂಕರ್ಗಳಿದ್ದಾರೆ, ಒಂದೊಂದು ರತ್ನ ಅಂತ ಹೇಳ್ಬೋದು. ಸೊ ಎಂತೆಂಥ ಪದಗಳು, ಜರ್ನಲಿಸ್ಟ್ ಆಗಿ, ಒಂದು ಎಜುಕೇಟೆಡ್ ಆಗಿ ಯಾವ ರೀತಿ ಪದ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿ, ಅವ್ರು ಕೆಟ್ಟ ಪದಗಳಿಂದ ನಿಂದನೆ ಮಾಡಿ, ಇವ್ರಿಗೆ ಯಾರು ರೆಸ್ಪಾನ್ಸಿಬಲ್ಲು ಅಲ್ಲ, ಇವ್ರಿಗೆ ಯಾರು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು? ಇವ್ರಿಗೆಲ್ಲ ಯಾರು ಏನು ಹೇಳ್ತಾರೆ, ಜರ್ನಲಿಸ್ಟ್ ಅವ್ರಿಗೆ. ಸೊ ಈ ರೀತಿ ಕೆಟ್ಟ ಪದ ಬಳಕೆ ಮಾಡೋಕ್ಕೆ ಇದಿದೆಯಾ, ಹಕ್ಕಿದೆಯಾ, ರೈಟ್ಸ್ ಇದೆಯಾ? ಸೊ ಒಂದು ಎಜುಕೇಟೆಡ್ ಆಗಿ ಏನು ವಿಷಯ ಇದೆ ಅದನ್ನು ತಲುಪಿಸಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಕೆಟ್ಟ ಪದಗಳನ್ನೆಲ್ಲ ನಿಲ್ಲಿಸಿದ್ದೀರಾ. ಬಟ್ ಈ ರೀತಿ ಆಗೋದು ಬೇಡ. ನೆಕ್ಸ್ಟ್ ಇವಾಗ ಹೆಣ್ಮಕ್ಳಿಗೆ ಏನು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ. ಸೊ ಕೊಡಿಸೋವರೆಗೂ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಯಾರು ನಮ್ಮ ಚಾನಲ್ ಇನ್ನೂ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.